ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲಿ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂದರೆ ಏನಪ್ಪ, ಮೇದಲ್ಲಿ ಒಂದು ವಿಡಿಯೋ, ಏಪ್ರಿಲಲ್ಲಿ ಒಂದು ವಿಡಿಯೋ, ಆ ಥರ ವಿಡಿಯೋಸ್ ಎಲ್ಲ ತಗೊಂಡಿದ್ದೆ. ಜಸ್ಟ್ 5 ಮಿನಿಟ್ಸ್ ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ತಗೊಂಡಿದ್ದೆ. ಅದೇ ನಿಮಗೆ ಕಂಟಿನ್ಯೂಸ್ ಆಗಿ ಅಂದರೆ ಒಂದೆರಡು ತಿಂಗಳಿಂದ ವೀಡಿಯೋಸ್ ಏನು ಮಾಡ್ಕೊಂಡಿದ್ದಿರ್ಕಿಲ್ಲ ನಾನು. ಸಮ್ ರೀಸನ್ಸ್ ಇವಾಗ ನಾವು ಹೊಸ ಮನೆಯಲ್ಲಿ ಹೊಸ ಮನೆಗೆ ಬಂದಿದ್ದೀವಿ. ಅದು ನಿಮ್ಮ ಜೊತೆ ಎಲ್ಲ ವೀಡಿಯೋಸ್ ಮಾಡಬೇಕು ಅಂತ ಇದ್ದೆ. ನಾನು ಊರಿಗೆ ಹೋಗಿದ್ನಲ್ಲ, ಅದು ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ. ನಾನು ಊರಿಗೆ ಹೋಗಿ ಬಂದಿದ್ದ ದಿವಸನೇ ಮನೆ ಶಿಫ್ಟ್ ಮಾಡೋದಾಯಿತು. ಹಾಗಾಗಿ ನಿಮ್ಮ ಜೊತೆ ನಾನು ಅದು ಎಲ್ಲ ವೀಡಿಯೋಸ್ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ. ನಾನು ಮಾಡಿಕೊಂಡೇ ಇಲ್ಲ ಬಿಡಿ, ಅದೆಲ್ಲ ನಿಮ್ಮ ಜೊತೆ ಏನೂ ಶೇರ್ ಮಾಡ್ಕೊಂಡಿಲ್ಲ. ನಾವು ಆ ಮನೆಯಿಂದ ಈ ಮನೆಗೆ, ಬೇರೆ ಮನೆಗೆ ಶಿಫ್ಟ್ ಆಗಿದ್ದೀವಿ. ಆಗಿದಷ್ಟು ಬೇಗ ನಿಮಗೂ ಗೊತ್ತಾಗುತ್ತೆ ಏನು ಎತ್ತ ಎಂತ ಅಂಥೇಳಿ. ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಸರಿನಾ? ಇವಾಗ ಬಂದುಬಿಟ್ಟು ಆವಾಗಲೇ ಟೈಮ್ ಬಂದುಬಿಟ್ಟು 3 ಗಂಟೆ ಇಲ್ಲ 2:15 ಆಗಿದೆ. ನಿನ್ನೇನೋ ಬ್ಲಾಗ್ ಮಾಡಬೇಕು ಅಂತ ಇದೆ. ನಿನ್ನೆ ಒಂದು ಸ್ವಲ್ಪ ನನಗೆ ಹುಷಾರಿದ್ದಿರ್ಕಿಲ್ಲ, ಹಾಗಾಗಿ ಮಾಡಬೇಕು ಅಂದಾಗಲೇ ನನಗೆ ಹುಷಾರಿದ್ದಿರ್ಕಿಲ್ಲ. ಹಾಗಾಗಿ ನಾನು ವೀಡಿಯೋಸ್ ಏನೋ ಮಾಡಿರ್ಕಿಲ್ಲ. ಸರಿ, ಇವತ್ತು ಮಾಡ್ಕೊಂಬಿಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸರಿನಾ? ಅಂದರೆ ಏನು ಏನು ಅಂದರೆ ನನಗೇನು ಅದೇ ಮನೆ ಶಿಫ್ಟ್ ಮಾಡೋದು, ಮನೆ ಎಲ್ಲ ಗೊತ್ತಿರುತ್ತಲ್ಲ, ಶಿಫ್ಟ್ ಮಾಡೋದು ಎಷ್ಟು ಕಷ್ಟ ಅಂಥೇಳಿ. ಅದೆಲ್ಲ ಕೆಲಸ ಇತ್ತು, ಎಲ್ಲ ಜೋಡಿಸೋದು ಮನೆಯಲ್ಲಿ, ಅದೇ ಕೆಲಸ ಇರೋದ್ರಿಂದ ಅದೆಲ್ಲ ವೀಡಿಯೋಸ್ ಮಾಡಬೇಕು ಅಂತ ಇದೆ. ನನಗೆ ಮನಸ್ಸಿದ್ದಕ್ಕಿಲ್ಲ, ಹಾಗಾಗಿ ಮಾಡ್ಕೊಂಡಿಲ್ಲ. ವೀಡಿಯೋಸ್ ಎಲ್ಲ ಬೇಜಾರಾಗ್ಬಿಟ್ಟಿತ್ತು ನನಗೆ, ಹಾಗಾಗಿ ಮಾಡ್ಕೊಂಡಿಲ್ಲ. ಇವಾಗ ಇನ್ನು ಮುಂದೆ ಮತ್ತೆ ಕಂಟಿನ್ಯೂ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ, ಸರಿನಾ? ಅದು ಇವತ್ತು ಫ್ರೈಡೇ ಅಲ್ವಾ, ಸ್ಯಾಟರ್ಡೆ ಸಂಡೇ ಮಂಡೇನಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ಬನ್ನಿ ಇವಾಗ ಊಟ ಮಾಡೋಣ. ಊಟಕ್ಕೆ ಏನೇನಿದೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಊಟ ಮಾಡಿಬಿಡ್ತೀನಿ, ಯಾಕಂದರೆ ನನ್ನ ಮಗಳಿಗೆ ಬೇರೆ ಕರ್ಕೊಂಬರ್ಬೇಕಲ್ವಾ, ಹಾಗಾಗಿ ಊಟ ಮಾಡಿಬಿಡ್ತೀನಿ. ಊಟ ಮಾಡೋಣ, ಆಮೇಲೆ ಏನೇನಿರುತ್ತೆ ಎತ್ತೆತ್ತ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಬನ್ನಿ ಊಟಕ್ಕೆ ಏನೇನಿದೆ ಅಂಥೇಳಿ ತೋರಿಸ್ತೀನಿ. ಇವಾಗ ಎಲ್ಲ ತಟ್ಟೆದಲ್ಲಿ ಎಲ್ಲ ಹಾಕೋತೀನಿ, ಆಮೇಲಿಂದ ತೋರಿಸ್ತೀನಿ ರೀ ಏನೇನು ಊಟ ಮಾಡ್ತೀನಿ ಅಂಥೇಳಿ. ಒಂದು ಸ್ವಲ್ಪ ಹಪ್ಪಳನೂ ಕರ್ಕೋತೀನಿ, ಯಾಕಂದರೆ ಒಂದು ಸ್ವಲ್ಪ ತಿನ್ನಂಗಾಗಿದೆ, ಕ್ರೇವಿಂಗ್ಸ್ ಆಗ್ತಾಯಿದೆ. ಹಾಗಾಗಿ ಆವಾಗಲೇ ಟೈಮ್ ಹೋಗಿದೆ ಅಲ್ವಾ, ಹಾಗಾಗಿ ಊಟ ಮಾಡ್ತೀನಿ. ಇರಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಅನ್ನ, ಮೊಳಕೆ ಕಾಳು ಸಾಂಬಾರು ಮಾಡಿದ್ದೆ ಬೆಳಿಗ್ಗೆ, ಅದು. ಆಮೇಲೆ ಇದು ಆಲೂಗಡ್ಡೆದು ಹಪ್ಪಳ, ಆಲೂಗಡ್ಡೆ ಶಾಂಡಿಗೆ. ಆಮೇಲೆ ಇದು ಅಕ್ಕಿದು, ಆಮೇಲೆ ಸ್ವಲ್ಪ ಮ್ಯಾಂಗೋ. ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ. ಇಷ್ಟು ನನ್ನ ಊಟ. ಇವಾಗ ಊಟ ಎಲ್ಲ ಮಾಡ್ತೀನಿ, ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಊಟ ಮಾಡಿಬಿಟ್ಟು ಏನಾದರೂ ಸ್ಪೆಷಲ್ ಇದ್ದರೆ ಆಮೇಲಿಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇದು ನಾನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮಧ್ಯಾಹ್ನ ನಾನು ಊಟ ಮಾಡುವಾಗ ಬ್ಲಾಗು ಅಂದರೆ ಅದ್ರ ಮುಂಚೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ನಾನು ಊಟ ಮಾಡಿದ್ನ, ಆಮೇಲೆ ಊಟ ಮಾಡೋವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಮಾಡೋಕ್ಕಾಗಿಲ್ಲ, ಸಮ್ ರೀಸನ್ಸಿಂದ ನನಗೆ ಆ ಕೆಲಸ ಈ ಕೆಲಸ ಹಂಗೆ ಬಂದುಬಿಟ್ಟಿತ್ತಾ. ಆಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂಥೇಳಿ ಮರೆತು ಬಿಟ್ಟಿದ್ದೆ. ಹಾಗಾಗಿ ಇವಾಗ ನನಗೆ ನೆನಪು ಬಂತು, ಸರಿ ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಅಂಥೇಳಿ ನೆನಪು ಬಂತು. ಹಾಗಾಗಿ ಈಗ ಮತ್ತೆ ನಾನು ಕಂಟಿನ್ಯೂ ಮಾಡಿದೆ. ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ.
ಹಾಗೆ ರೆಡಿ ಆಗ್ತಾ ನಿಮ್ಮ ಜೊತೆನೂ ಮಾತಾಡೋಣ ಅಂದ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಈವ್ನಿಂಗ್ ಆಗಿದೆ, 5 o'clock ಆಗಿದೆ. ಮಳೆ ಅಂತೂ ಸಖತ್ತಾಗಿ ಬರ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆ ಅನ್ಕೋತೀನಿ. ಮಳೆದು ಜೋರು ಮಳೆ ಬರ್ತಾ ಇದೆ ಫ್ರೆಂಡ್ಸ್. ನಾನು ಒಂದು ಸ್ವಲ್ಪ ಹೊರಗಡೆನೂ ಹೋಗಬೇಕಾಗಿತ್ತು. ಹೊರಗಡೆ ಹೋಗೋಣ ಅಂದ್ಕೊಂಡೇನೆ ಬೆಳಿಗ್ಗೆ ಬ್ಲಾಗ್ ಮಾಡಿಲ್ಲ. ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ ಅದೇ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಹಂಗೆ ಏನಂತಾರೆ, ನಾನು ಹಳೆ ಮನೆ ಹತ್ರ ಇದ್ನಲ್ವಾ, ಈ ಮನೆ ಅಲ್ಲ, ಮುಂಚೆ ಎಲ್ಲ ಇನ್ನೊಂದು ಮನೆ ಇದ್ವಿ. ಅಲ್ಲಿ ಮನೆ ಹತ್ರ ಅಲ್ಲಿ ಮನೆ ಹತ್ರ ದೇವಸ್ಥಾನ ಇರುತ್ತಲ್ವಾ, ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇದೆ. 5 minutes. ಜಾತ್ರೆ ನಡೀತಾ ಇದೆ. ಹಾಗಾಗಿ ಸರಿ ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಶುಕ್ರವಾರ, ಇವತ್ತು ಶನಿವಾರ, ಇವತ್ತು ಇದೆ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೆ. ಹೋಗೋಕ್ಕೆ ಆಗಿಲ್ಲ ಫ್ರೆಂಡ್ಸ್, ಮಳೆ ಬರ್ತಾ ಇದೆ. ಇವತ್ತು ನನ್ನ ಮಗಳಿಗೆ ಸ್ಕೂಲ್ ರಜಾ ಇದೆ. ಹಾಗಾಗಿ ಅವ್ರ ಫ್ರೆಂಡ್ ಬಂದಿದ್ರು, ಅವ್ರ ಮನೆಗೆ ಹೋಗಿದ್ದಾಳೆ. ನಾನೇ ಬರ್ತೀನಿ ಅಂತ ಹೇಳಿದೆ, ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡು ಅವಳಿಗೆ ಕಳಿಸ್ದೆ. ನೋಡಿದ್ರೆ ಮಳೆ ಬರ್ತಾ ಇದೆ, ಜೋರಾಗಿ ಮಳೆ ಬರ್ತಾ ಇದೆ. ಹಾಗಾಗಿ ಹೋಗೋಕ್ಕೆ ಆಗಿಲ್ಲ ನನಗೆ. ಫಸ್ಟಿಗೆ ಇನ್ನು ನಾನು ಸ್ನಾನ ಮಾಡಿಕ್ಕಿಲ್ಲ, ಅವಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ಅದರ ಮುಂಚೆನೇ ನಾನು ಅವ್ರಿಗೆ ಹೇಳಿದೆ ಬರ್ತೀನಿ ಅಂಥೇಳಿ. ಸರಿ ಅಂಥೇಳಿ ನಾನು ಹೇರ್ ಆಯಿಲ್ ಎಲ್ಲ ಮಾಡಿಕೊಂಡೆ, ಹೇರ್ ವಾಶ್ ಮಾಡಿಕೊಂಡು ಹೋಗೋಣ ಅಂದ್ಕೊಂಡು ಅದು ನೋಡಿದ್ರೆ ಮಳೆನೇ ಬರ್ತಾ ಇದೆ. ಹಾಗಾಗಿ ಮತ್ತೆ ನೈಟ್ ವೇರ್ ಹಾಕ್ಕೊಂಡು ಇನ್ನೇನು ಹೋಗೋಕ್ಕಾಗಲ್ಲ ಅಂಥೇಳಿ ನನಗೆ ಗೊತ್ತಾಯ್ತಲ್ವ. ಹಾಗಾಗಿ ಮತ್ತೆ ಎಲ್ಲಿ ಹೋಗೋಕ್ಕಾಗಲ್ಲ ಅಂಥೇಳಿ ನೈಟ್ ವೇರ್ ಹಾಕ್ಕೊಂಡಿದ್ದೀನಿ. ಮಳೆ ಅಂತೂ ಹೆವಿ ಬರ್ತಾ ಇದೆ. ಇವತ್ತು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ರೊಟ್ಟಿ ಮತ್ತು ಚಟ್ನಿ ಮಾಡಿದೆ. ಬೆಳಗ್ಗೆ ತಿಂಡಿ ಆಯಿತು. ಇವಾಗ ಸರಿಗೆ ಪ್ರಾಪರ್ ಅಲ್ಲಿ ಬೆಳಕು ಇರ್ತದಲ್ವ, ಇವಾಗ ಬಂದುಬಿಟ್ಟು ಆಮೇಲೆ ರೊಟ್ಟಿ ಮತ್ತು ಚಟ್ನಿ ಮಾಡಿದೆ. ಆಮೇಲೆ ಮಸಮ್ ಸಾಂಬಾರು, ಅನ್ನನೂ ಮಾಡಿದೆ. ಅಷ್ಟು ಇವತ್ತು ಊಟ ಆಗಿತ್ತು, ತಿಂಡಿ ಆಗಿತ್ತು. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ. ಇವಾಗ ನಾನು ಮಧ್ಯಾಹ್ನ ಊಟ ಮಾಡಿರೋದು ಪಾತ್ರೆಗಳಿತ್ತು, ತೋರಿಸ್ತೀನಿ ನೋಡಿ. ಸಾರಿ ಫ್ರೆಂಡ್ಸ್, ಫೋನ್ ಬಂದುಬಿಡ್ತು, ಹಾಗೆ ನನ್ನ ವೀಡಿಯೋನು ಕಟ್ಟಾಗ್ಬಿಡುತ್ತೆ. ಸರಿ, ಇವಾಗ ಏನಂತ ಇದೆ, ಪಾತ್ರೆಗಳು ತೊಳಿಬೇಕು. ಪಾತ್ರೆಗಳೆಲ್ಲ ತೊಳೆದು ಇವಾಗಲೇ 5 ಗಂಟೆಗೆ ಫುಲ್ಲು ಕತ್ಲು, ಮೋಡ ಆಗಿಬಿಟ್ಟಿದೆ. ಅಷ್ಟೊಂದು ಕತ್ಲಾಗಿದೆ. ನನಗೆ ಹೊರಗಡೆ ನಿಮಗೆ ಮಳೆ ತೋರ್ಸೋಕ್ಕೆ ಆಗಲ್ಲ, ಯಾಕಂದರೆ ಇವಾಗ ನಾವು ಬಂದಿರೋದು ಗ್ರೌಂಡ್ ಫ್ಲೋರಲ್ಲಿ ಮನೆ ಇಲ್ಲಿದ್ವಿ. ಅಕ್ಕಪಕ್ಕ ಎಲ್ಲ ಮನೆಗಳೇ ಇದೆ, ಏನೂ ಕಾಣೋದೇ ಇಲ್ಲ. ಇವಾಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಆಮೇಲೆ ನನ್ನ ಮಗಳು ಇವಾಗ ನನ್ನ ಹಸ್ಬೆಂಡ್ ಬರೋವಾಗ್ಲೇ ಕರ್ಕೊಂಬರ್ತಾರೆ. ಅವ್ರು ಇವತ್ತು ಸ್ಯಾಟರ್ಡೆ ಅಲ್ವಾ, ಬೇಗ ಬರ್ತಾರೆ. ಅವ್ರು ಬಂದಮೇಲೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ ಆದರೆ ಮಾಡ್ತೀನಿ. ಪೂರಿ ಇದೆ, ಪೂರಿದು ಇದು ಚುರುಮುರಿ ಮಾಡ್ತೀವಲ್ವಾ, ಅದು ಮಾಡಬೇಕು ಅಂತ ಇದ್ದೀನಿ. ಇವಾಗ ಅದು ಪಾತ್ರೆ ಎಲ್ಲ ತೊಳೆದು ಒಂದು ಸ್ವಲ್ಪ ಚುರುಮುರಿ ಎಲ್ಲ ಮಾಡಬೇಕು ಅಂತ ಇದ್ದೀನಿ. ಮಾಡ್ತೀನಿ, ಮಾಡಿ ಮತ್ತು ಅಡುಗೆಗೆ ರಾತ್ರಿ ಊಟಕ್ಕೆ ಏನಾದರೂ ಮಾಡಬೇಕು, ಅದು ಮಾಡ್ತೀನಿ. ಸರಿ, ಇವಾಗ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ನಮ್ಮ ಮನೆಗೆ ಇಲ್ಲೊಂದು ಸ್ಕ್ರೀನ್ ಹಾಕಿದ್ದೆ, ಇಲ್ಲೊಂದು ಸ್ಕ್ರೀನ್ ಇದೆ ನೋಡಿ, ಸ್ಕ್ರೀನ್ ಹಾಕಿದ್ದೆ. ಅಲ್ಲೇನಾಗಿದೆ ಗೊತ್ತಾ ಫ್ರೆಂಡ್ಸ್, ಸಖತ್ತು ಬೆಳಗ್ಗೆ ಟೈಮು ಕತ್ಲು ಕಾಣುತ್ತೆ. ಹಾಗಾಗಿ ಸ್ಕ್ರೀನು ನನಗೆ ಹಾಕಿದ ತಕ್ಷಣ ಕ್ಲೋಸ್ ಮಾಡಿಬಿಡ್ಬೇಕು. ನಾನು ತೆಗ್ದು ನಾನು ಇಟ್ಕೊಳ್ಳಲ್ಲ, ಆ ಥರ ಎಲ್ಲ ನನಗಾಗಲ್ಲ. ಹಾಗಾಗಿ ನಾನು ಒಂದು ಸ್ಕ್ರೀನು ಹಾಕಿಬಿಟ್ಟು ಮತ್ತೆ ಸರಿಸ್ಬಿಟ್ಟಿದ್ದೀನಿ. ಸ್ಕ್ರೀನ್ ಆ ಕಡೆ ಸರಿಸ್ಬಿಟ್ಟಿದ್ದೀನಿ. ದೇವ್ರ ಮನೆ ಇದೆ, ಅಲ್ಲಿ ಸರಿಸಿ ಇಟ್ಬಿಟ್ಟಿದ್ದೀನಿ. ಸರಿ ಫ್ರೆಂಡ್ಸ್, ಇವಾಗ ನಾನು ಪಾತ್ರೆ ಎಲ್ಲ ತೊಳೆದು ನೋಡೋಣ, ಆದರೆ ಏನಾದರೂ ಮಾಡಿದ್ರೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸ್ವಲ್ಪ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿಬಿಟ್ಟು ಈ ವ್ಲಾಗ್ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ಸ್ಮಾಲ್ ಆಗ್ಬೋದು, ಸರಿ ಪರವಾಗಿಲ್ಲ, ವ್ಲಾಗ್ ಎಂಡ್ ಮಾಡ್ತೀನಿ. ನೋಡೋಣ ಆಮೇಲೆ ಏನೇನು ಮಾಡ್ತೀನಿ, ಊಟಕ್ಕೆ ಏನೇನು ಮಾಡ್ತೀನಿ ಅಂಥೇಳಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಂದು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವತ್ತಿನ ಊಟ ಬಂದುಬಿಟ್ಟು ಚಪಾತಿ ಮತ್ತು ಮೊಟ್ಟೆ ಕರಿ ಥರ ಪಲ್ಯ ಮಾಡ್ಕೊಂಡಿದ್ದೆ. ಏನೋ ಮಸಾಲೆ ಎಲ್ಲ ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೆ. ನಾವು ಸ್ಯಾಟರ್ಡೆ ನೈಟು ಮೊಟ್ಟೆ ತಿಂತೀವಿ, ಹಾಗಾಗಿ ಮಾಡ್ಕೊಂಡಿದ್ದೆ. ಇದಾಯಿತು ನಮ್ಮ ಮನೇಲಿ ಊಟ ಮಾಡಿಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಊಟನೂ ಎಲ್ಲ ಆಯಿತು. ಊಟ ಮಾಡಿ
ಜಡೆನೂ ಹೆಣ್ಕೊಂಡೆ, ಜಡೆ ಹೆಣ್ಕೊಂಡಿದ್ದಕ್ಕಿಲ್ಲ ಅಲ್ವಾ, ಹಾಗಾಗಿ ಇಲ್ಲ ಆವಾಗಲೇ ಹೆಣ್ಕೊಂಡಿದ್ದೆ. ಜಡೆ ಎಲ್ಲ ಹೆಣ್ಕೊಂಡೆ. ಊಟ ತುಂಬ ಬೇಗನೆ ಆಗೋಯಿತು, 8:30 ಅಷ್ಟೋ ತನಕ ಊಟ ಎಲ್ಲ ಆಯಿತು. ಆಯಿಲ್ ಚೆನ್ನಾಗಿ ಹಚ್ಕೊಂಡಿದ್ದೀನಿ, ಹಾಗಾಗಿ ಜಡೆ ಹೆಣ್ಕೊಂಡೆ. ಊಟ ಎಲ್ಲ ಆಯಿತು. ಇವಾಗ ಇನ್ನೇನು ಸ್ಲೀಪಿಂಗ್ ಟೈಮ್. ಆವಾಗಲೇ ಬಂದುಬಿಟ್ಟು 10:30 ಆಗಿದೆ. ಇವತ್ತು ಸಾಟರ್ಡೆ ಆಗಿದ್ದರಿಂದ ನಾಳೆ ಸಂಡೇ ಅಲ್ವಾ, ಸ್ವಲ್ಪ ನಿಧಾನಕ್ಕೆ ಹೇಳೋಣ ಅಂದ್ಕೊಂಡು ಸ್ವಲ್ಪ ಲೇಟಾಗೆ ಮಲಿಕೊಂಡಿದ್ದೆ, ಹಾಗಾಗಿ ಮರ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನೆನಪು ಬಂತು ಬ್ಲಾಗ್ ಏನು ಮಾಡಿಲ್ಲ ಅಂದ್ಕೊಂಡು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳಿನೂ ನನಗೆ ಕಮೆಂಟ್ ಮಾಡಿ, ಸರಿನಾ ಫ್ರೆಂಡ್ಸ್? ಅಂದರೆ ನನಗೆ ಫಸ್ಟ್ ಡೇ ಅಲ್ವಾ, ಒಂದು ಸ್ಮಾಲ್ ಬ್ಲಾಗ್ ಆಗಿತ್ತು. ಇನ್ನು ಮುಂದೆ ಸ್ವಲ್ಪ ಲಾಂಗ್ ಆಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಸರಿನಾ? ನಮ್ಮ ಹೊಸ ಮನೆಯಲ್ಲಿ ಫಸ್ಟ್ ಬ್ಲಾಗ್ ಹೇಗಿತ್ತು ಅಂತೇಳಿನೂ ಕಮೆಂಟ್ ಮಾಡಿ. ತುಂಬ ದಿನ ಆದಮೇಲೂ ನಾನು ನಮ್ಮನೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀರಲ್ವ, ಅಲ್ಲಿ ಇಲ್ಲಿ ವೀಡಿಯೋಸ್ ಮಾಡೋದ್ರಲ್ಲೇ ನಮ್ಮ ಮನೆ ಹೋಮ್ ಟೂರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಹೆಂಗೆ ಅಂದರೆ ಒಂದೇ ಥರ ನಿಂತ್ಕೊಂಡು ವೀಡಿಯೋ ಮಾಡೋದಿಲ್ಲಲ್ವ, ಎಲ್ಲ ಕಡೆನೂ ಓಡಾಡ್ತಾ ಇರ್ತೀನಿ, ಎಲ್ಲ ಕಡೆನೂ ವೀಡಿಯೋ ಮಾಡ್ತೀನಿ. ಹಾಗಾಗಿ ಪರ್ಸ್ನಲಿ ಆಗಿ ಹೋಮ್ ಟೂರ್ ಏನೋ ಮಾಡೋಕ್ಕೆ ಆಗಲ್ಲ. ನೋಡೋಣ ನೆಕ್ಸ್ಟು ಬರುವಂತಹ ವ್ಲಾಗ್ಸಲ್ಲಿ ಮಾಡಿದ್ರೆ ಮಾಡ್ಬೋದು, ಸರಿನಾ? ನಿಮಗೆಲ್ಲ ಏನೇನು ಬೇಕಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ, ಸರಿನಾ? ನಾನು ಮತ್ತೆ ಯಾವ ಥರ ವ್ಲಾಗ್ಸ್ ಮಾಡ್ಬೋದು ಅಂಥೇಳಿನೂ ಕಮೆಂಟ್ ಮಾಡಿ, ಸರಿನಾ? ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಮೈ ಚಾನಲ್ ಸಬ್ಸ್ಕ್ರೈಬ್.